ಅವರ್ ಚಾನಲ್. ಇವತ್ತು ನಾನು ಮುಲ್ಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀರು ಹಾಕ್ಕೊಂಡು ಅದು ಬಿಸಿ ಆದಮೇಲೆ ತೊಳೆದು ನೆನೆಸಿರೋಂಥ 1 ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಅರಿಶಿನ, ಅರ್ಧ ಸ್ಪೂನ್ ಎಣ್ಣೆ. ಅರಿಶಿನ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಕಟ್ಟಿಬಿಡುತ್ತೆ. ಈರುಳ್ಳಿ, ಟೊಮೆಟೊ, ರೌಂಡಾಗಿ ಕಟ್ ಮಾಡಿರೋಂಥ ಮುಲ್ಲಂಗಿ ಇಷ್ಟನ್ನು ಬೇಯಿಸ್ಕೊಂಡು ಬರ್ತೀನಿ. ಬೇಳೆ ಬೇಯೋಷ್ಟರಲ್ಲಿ ತೆಂಗಿನ ತುರಿ, ಈರುಳ್ಳಿ, ಟೊಮೆಟೊ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ರುಬ್ಕೊಂಡು ಬರ್ತೀನಿ. ಇಷ್ಟನ್ನು ಈ ಕುಕ್ಕರ್ಗೆ ಹೋಗಿ ತಣ್ಣಗಾಗಿದೆ. ಬೇಳೆ ಬೆಂದಿದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಹಾಕಿ ಕುದಿಸ್ತೀನಿ. ಬೇಳೆಯಲ್ಲೇ ಸಾಕಷ್ಟು ನೀರಿರೋದ್ರಿಂದ ನೀರೇನು ಹಾಕೋದು ಬೇಕಾಗಿಲ್ಲ. ಮಿಕ್ಸಿ ತೊಳೆದು ಸ್ವಲ್ಪನೇ ನೀರು ಹಾಕ್ತೀನಿ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಕುದೀಲಿ ಚೆನ್ನಾಗಿ. ಸಾಂಬಾರೀಗ ಕುದ್ದು ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಸಾಸಿವೆ, ಜೀರಿಗೆ, ಇಂಗು ಒಗ್ಗರಣೆ ಕೊಡ್ತಾಯಿದ್ದೀನಿ. ಪರಿಮಳ ಗಮ್ ಅಂತ ಬರ್ತಾಯಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದಗಳು.